ಅತ್ತೆ ಸರ್ನ ಮಾಡಿ ಅತ್ತೆ ಪಟ ಪಟ ಕೆಲ್ಸವಾ ಯವ ನನ್ಗಂತುನ್ವೆ ಯೋಣಿ ಎಷ್ಟೊತ್ತು ಅಂತ ಹಿಡ್ಕೊಂಡ್ಲಿ ಕಣತ್ತೆ. ನಾನು ಒಳಗಡೆ ಇರ್ತೀನಿ, ಕರಿತೀರಾ? ಲೇ ಮನ್ಯಳಿ ನಿಂತ್ಕೊಳಕ್ ಏನಾಯ್ತದೆ ಹೊಸಿ? ಇಲ್ಲಿ ಯಾಕೋ ಸೋರ್ತಾಯ್ತೆ. ಅಯ್ಯೋ ಅದು ಯಾಕೆ ಸೋರ್ತಾಯ್ತೋ ಏನೋ ಕಾಣೆ. ನಾನು ಮಳೆ ಬಂದಾಗೆಲ್ಲ ಎಲ್ಲೋ ಎಂಚು ಆ ಕಡೆ ಈ ಕಡೆ ಜೊರ್ಗಾಡ್ಬಿಟ್ಟೈತೆ ಅನ್ನಿಸ್ತದ ಅಂಚು. ಅದಕ್ಕೆ ನಿನಗೆ ಹಿಂಗಾಯ್ತೈತೆ ಅನ್ನಿಸ್ತದೆ. ಇರು, ಅದು ಏಣಿ ನಮ್ಮ ಏಣಿ ಹೊಸಿ ಯಾರನ್ನ ಹಿಡ್ಕೊಂಡ್ಲಿಲ್ಲ ಅಂದ್ರೆ ಹಿಡಿಯಕ್ ಆಗಕ್ಕಿಲ್ಲ ನೋಡು. ಅಲ್ಲೇ ಇರು, ತಿರ್ಗಿ ಆಮೇಕಿಂದ ನೀನು ಎಲ್ಲನ ಒಳಗಡೆಗೆ ಹೋಗೋದು, ನಾನು ಕಿರುಚ್ಕೊಳ್ಳೋದು, ನೀನು ಕೇಳಿಸ್ಕೊಂಡಿದ್ದಂಗಿರೋದು. ಇದೆಲ್ಲ ಯಾಕೆ ಬೇಕು ಹೊಸಿ? ಹಂಗೇಣಿಯ ಇರು. ಇದೆಲ್ಲ ಸರ್ ಮಾಡ್ಬಿಟ್ಟು ಹಂಗೆ ಪಟ್ಟ ಅಂತ ಇಳಿತೀನಿ. ನನ್ನ ಮಗ ಇದ್ದಿದ್ರೆ ಸೊರೋಗೋದು ಹೊತ್ತಿಸ್ತಿದ್ದೆ. ನಾನು ಬೇಗ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಎಲ್ಲೋ ಓದಾತಾಗೆ ಅವನು ಅವ್ನು ಬರೋದಾಗ ರಾತ್ರಿ ಆಗಿರ್ತದೆ. ಹೊತ್ಸಕ್ಕೆ ಹಾಕಿಲ್ಲ, ಏನೂ ಇಲ್ಲ. ಹೊಸಿ ಏಣಿನ ಭದ್ರವಾಗಿ ಹಿಡ್ಕ ಇಳಿತೀನಿ. ಇನ್ನೊಂದು 10 ನಿಮಿಷ ಇರು. ಇದೆಲ್ಲ ಹುಡುಕ್ಬಿಟ್ಟು ಎಲ್ಲಿ ತೊಟ್ಟಿಗ್ತಾಯ್ತೆ ನೋಡ್ಬಿಟ್ಟು ಒಂಚೆಲ್ಲ ಜರುಗಿಸ್ಬಿಟ್ಟು ಹಂಗೇನಿಯ ಪಟ್ಟ ಅಂತ ಇಳಿತೀನಿ, ತಡ್ಕ. ಅಯ್ಯೋ ಮಾಡಿ ಅತ್ತೆ ಸರ್ನ, ನನಗಿನ್ನು ಒಳಗಡೆ ಕ್ಯಾಮೆ ಐತೆ, ಹೋಗ್ಬೇಕು. ಅಯ್ಯೋ ಅದು ಎಷ್ಟೊತ್ತು ಮಾಡ್ತಿದ್ದೀರೋ ಮಾಡಿ ಮಾಡಿ ಹೋಗ್ಲಿ. ಇಲ್ಲ ಇರು, ಈ ಕಡೆ ಸೋರ್ತಿಲ್ಲ ಅನ್ನಿಸ್ತದೆ. ಒಂಚುಗಳೆಲ್ಲ ಕದ್ಲು ಬಿಟ್ಟವೆ ಅನ್ನಿಸ್ತದೆ ಹೇಳು. ಅದಕ್ಕೆ ನೀನು ಹಿಂಗೆಲ್ಲ ಸೋರ್ತಿರೋದು. ಯಪ್ಪ ಯೋಸು ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ತೊಟ್ಟಿಗೆ ನೀರೆಲ್ಲ ನಿಂತ್ಕತ್ತದೆ. ಎಲ್ಲಿ ಅಂತ ಹೇಳ್ಬಿಟ್ಟು ನಾನು ನೋಡೋಕ್ಕಾಯ್ತದೆ? ಅಯ್ಯೋ ಇರು ನೋಡವ, ಇಲ್ಲೆಲ್ಲ ಒಂಚುಗಳು ಹೆಂಗ್ ಜರುಗವೆ ಅಂತ ಈಗಿತ್ತ ಮೊತ್ತೊಂಚನ ಒದಿಸ್ಬೇಕು ಅನ್ನಿಸ್ತದೆ. ಕರೆಕ್ಟಾಗಿ ಒದಿಸ್ಬೇಕು ಒಂಚ, ಇಲ್ಲ ಅಂದರೆ ಅಷ್ಟೇ ಕತೆ ಮುರಿದೋಗ್ಬಿಟ್ಟು ಬಿದ್ದಾಯ್ತವೆ ಅನ್ನಿಸ್ತದೆ. ಯಪ್ಪ ನನಗಂತೂ ಸೊಂಟೆಲ್ಲ ನೋವು ಬರ್ತದೆ. ಇಲ್ಲೊತ್ತಿ ಮಾಡಿ ಈ ನನ್ನ ಮಗಂಗೆ ಹೇಳ್ತೀನಿ, ಮನೆ ಕಟ್ಬಿಡೋಣ ಕಣ, ಸರ್ನ ಕಟ್ಬಿಡೋಣ, ಆಗಕ್ಕಿಲ್ಲ ಅಂತಂದರೆ ನೋಡನಿರು ಅಂತ ಹೇಳ್ಬಿಟ್ಟು ತೊಳ್ತಾನೆ ಸುಮ್ಕೆನೆಯ. ಅದು ಯಾವಾಗ ನೋಡ್ತಾನೋ ಏನು ಕತೆಯೋ. ಅಯ್ಯೋ ನೋಡಿಲಿ ಹಂಚುಗಳೆಲ್ಲ ಹೆಂಗ್ ಜರುಗವೆ ಅಂತ. ಅತ್ತೆ ಹಂಗೆ ಹೋಗಿ ಹಂಗೆ ಮುಂದಕ್ಕೆ ಹೊಸಿ ಹೋಗಿ ನೋಡ್ಕೊಂಡು ನೋಡಿ ತಿರುಗಿ ಯಾಕೆ ಆ ಕಡೆನೂ ಸೋರ್ತದಲ್ಲ, ಮ್ಯಾಲ್ಗಡೆ ಹೊಸಿ ಸೋರ್ತದೆ ನೋಡ್ತಾ ಇರ್ರಿ. ಇಲ್ಲಿ ಇನ್ನೇನು ತಿರುಗಿ ಅಗ್ಲಾಲಕ್ಕೆ ಒತ್ತೋದು ಇಳಿಯೋದು ಯಾಕೆ ಸುಮ್ಕೇನಿಯ ನೋಡ್ತಾ ಇರ್ರಿ. ಅದೇ ಪದೇ ಪದೇ ಹೊತ್ತ ತಿಳಿದು ಆಗಲ್ಲ, ನನಗೂ ಸಾಕಾಗೋಯ್ತದೆ ಹೊತ್ತ ಇಳಿಯ ಅಂತ. ಇಲ್ಲೇ ಇರು, ಎಲ್ಲೂ ಹೋಗ್ಬೇಡ. ತಿರ್ಗಾ ಇಳಿಯೋಕೆ ಕಷ್ಟ ಆಯ್ತದ ನನಗೆ, ಏನು ಹಿಡ್ಕೋಬೇಕು. ನಾನು ಮುಂದೆ ಅಲ್ಲಿ ಗಂಟ ಹೋಗಿ ನೋಡ್ತೀನಿ ಎಲ್ಲನ ಎಂಚ್ಗಿನ್ ಜರ್ಗವ ಅಂತೇಳಿ. ಮಳೆ ಬಂದ್ಬಿಟ್ರೆ ಜಾರ್ ಬಿದ್ದೋಯ್ತೀವಿ ಅಷ್ಟೇ. ಏನಿಯ ಇಲ್ಲಿ ಬಂದೇ ಇರು. ಈ ಏಣಿನೇ ಅತಂತ್ರವಾಗಿ ಇಕ್ಕೈತೆ ನಮ್ಮ ಅತ್ತೆ. ಇಲ್ಲೇನ ಇಳಿದ್ಬಿಟ್ರೆ ಬಿದ್ದೋಗೋದು ಗ್ಯಾರಂಟಿ. ಹೊಸಿ ನ್ಯಾಯವಾಗೂ ಇಕ್ಕಿಲ್ವಲ್ಲ, ಬಿಡು ಇಳಿಬೇಕಾದ್ರೆ ಹಿಡ್ಕತೀನಲ್ಲ, ನೋಡ್ಕೊಂಡ್ರೆ ಆಯ್ತು. ಜಯಮ್ಮ, ಓ ಪತಿ, ಅಯ್ಯೋ ಏನೇ ನಾನೇ ಅನ್ಕೋತಾ ಇದ್ದೆ ಇವಳೇನಪ್ಪ ಈ ನಡುವೆ ಮಂತಕ್ಕೆ ಏನಿಯ ಬರೋದು ಬಿಟ್ಬಿಟ್ಟವಳೆ, ಇವಳು ಬರೋದೇನೇ ಇಲ್ಲ, ಏನಪ್ಪ ಎತ್ತಪ್ಪ ಅಂತ ಹೇಳ್ಬಿಟ್ಟು. ಯಾಕೆ ಮಕ್ಕ ನೋಡ್ರಿ ಸಪ್ಪಗೈತೆ? ಏನಾಯ್ತು? ನಿಮ್ಮ ಅತ್ತೇನಾರ ಅಂದ್ಲ? ಲೇ ನಿಮ್ಮ ಅತ್ತೇನಾರ ಅಂದಿದ್ರೆ ಹೇಳೆ, ಅವಳ ಕತೆ ಪಿನಿಸ್ ಮಾಡ್ಬಿಡ್ತೀವಿ ಇಬ್ರು ಸೇರ್ಕೊಂಡು. ನೋಡು ನೀನು ಯಾವಳು ಏನನ್ನ ಅಂದ್ರೂ ಹೇಳು. ಈ ಜಯಮ್ಮ ಇಲ್ವಾ ನೋಡ್ಕತಾಳೆ ಎಲ್ಲನೂ. ಯಾರು ಏನು ಅಂದಿಲ್ವೇ ಜಯಮ್ಮ? ಯಾಕೋ ಮನ್ಸಿಗೆ ಬೇಜಾರಾಯ್ತದೆ. ನಾನು ಹಂಗಿದ್ದೆ, ಸಣ್ಣಕ್ಕೇನೇ ಇದ್ದೆ. ಅಲ್ಲ ಯಾವುದೋ ಒಂದು ನಿಮ್ಮ ಅತ್ತೆ ಇಲ್ಲೇ ಅವಳ. ನಮ್ಮ ಅತ್ತೆ ಕತ್ತೆ ಬಿಟ್ಬಿಡು. ನಮ್ಮ ಅತ್ತೆ ಕತ್ತೆ, ಅವಳು ಕತ್ತೆ ಬಲ್ಲ ಕುದುರೆ ಜುಟ್ಟು, ಅವಳು ಕತೆ ಕಟ್ಕೊಂಡು ನಿನ್ಗೆ ಯಾಕೆ? ಅವಳು ಮುಂದೆ ವಿಷಯ ಹೇಳ್ಬಾರ್ದು ಅಂತನಾ? ನಮ್ಮ ಅತ್ತೆ ನಮ್ಮನೆ ವಿಷಯನ ಎಲ್ಲೂ ಈಚೆ ಕಡೆ ಹೇಳ್ಕೊಂಬಿಟ್ಟು ಬರಬಾರ್ದು, ಹಂಗೆ ಹಿಂಗೆ ಅಂತ ಹೇಳ್ತಾಳೆ. ಅದಕ್ಕೆ ನೀ ತಿರುಗಿ ಕೇಳಿಸ್ಕೊಂಡು ನಿಮ್ಮ ಅತ್ತೆ ಈ ಊರೊಳೆ ಅಲ್ವಾ, ಎಲ್ಲರಿಗೂ ಹೇಳ್ಕೊಂಬಿಟ್ಟು ಬಂದರೆ ಮರುವಾದಿ ಹೋಯ್ತದೆ ಅಂತ ಹೇಳ್ಬಿಟ್ಟು ಬತ್ತಿಗ ಅಲ್ಲೆಲ್ಲ ನಿಂತ್ಕೊಂಡು ಸಿ ಮಾತಾಡ್ಕೊಂಬಿಟ್ಟು ಬರೋಣ ಬಾ. ನಿಂಗೇನೋ ಮುಖ್ಯವಾದ ವಿಷಯ ಹೇಳ್ಬೇಕು. ನನಗೆ ಎಷ್ಟು ಕಷ್ಟ ಆಗೈತೆ ಗೊತ್ತೇನೆ, ಬಾರೆ. ಲೇ ಬುದ್ಧಿ, ನಿನಗಿನ್ನ ಹೆಚ್ಚಿನ ನನಗೆ? ನಿನಗಿನ್ನ ಏನಾರ ಹೆಚ್ಚ? ನೀನು ಇಷ್ಟೊಂದು ಸಪ್ಪಗಿದೆಯಾ ಅಂತ ಹೇಳಿದ್ರೆ ಅಯ್ಯೋ ನಿನ್ನ ಏನು ಬೇಕಾದ್ರು ಮಾಡ್ತೀನಿ ಕಣ್ಲೆ ನಿನಗೋಸ್ಕರ. ನೀನು ಕುಚ್ಚಿಕ್ಕು ದೋಸ್ತಿ ಕಣ್ಲೆ ನನಗೆ. ಏನಾಗೈತಿ ಅಂತ ಬಾ ಹೇಳ್ಬಾ. ನಿಂಗೆ ಇಲ್ಲಿ ಮಾತಾಡೋಕೆ ಇಷ್ಟ ಇಲ್ಲ ಅಂದ್ರೆ ಎಲ್ಲಿಗೆ ಬೇಕೋ ಕರ್ಕೊಂಡೋಗಿ ಅಲ್ಲೇ ಏನೇ ಹೇಳು. ಅದು ಎಂಥ ಸಮಸ್ಯೆ ಇರಲಿ, ನೀವು ಅತ್ತೇನು ಬೇಕಾದ್ರೆ ಸೊಂಟ ಮುರಿದ್ಬಿಟ್ಟನ ಬುದ್ಧಿ ಕಲಿಸ್ತೀನಿ. ನೀನು ಯೋಚನೆ ಏನೇ ಮಾಡಬೇಡ. ನಾನು ಇರೋಗಂಟ, ಈ ಜಯಮ್ಮ ಇರೋಗಂಟ ನೀನು ಯೋಚನೆ ಮಾಡಬೇಡ, ಸರಿನಾ? ನಡಿ ಮಾತಾಡೋಣ. ಈ ವಿಷಯ ನಿನ್ನ ಮಧ್ಯೆ ಮಾತ್ರ ಇರಬೇಕು, ಸರಿನಾ? ಯಾರ ಮುಂದೇನು ಏನು ಹೇಳೋಕೆ ಹೋಗ್ಬೇಡ. ನಮ್ಮ ಅತ್ತೆ ಕಿವಿಗೆ ಬಿದ್ದರೆ ಸುಮ್ಮನೆ ಅದಕ್ಕೂ ಕುಯ್ಯ ಅಂತ ಬಡ್ಕತ್ತಿತ್ತಾಳೆ. ಸರಿ ಬಾ. ಅಯ್ಯೋ ಜಯಮ್ಮ, ಇಲ್ಲೆಲ್ಲ ಎಂಚೆಲ್ಲನೂ ಕದ್ಲು ಬಿಟ್ಟವು ಕಣಮಿ. ನೋಡು ನನ್ನ ಮಗ ಬಂದ್ಮೇಲೆ ಹೇಳ್ಬೇಕು ತಗ. ಇಲ್ಲೆಲ್ಲ ಕದ್ಲು ಬಿಟ್ಟವೆ, ಓದಿಸು ಕಣ ನೀಟಾಗಿಲ್ಲ ಅಂತಂದ್ರೆ ಕಷ್ಟ ಆಯ್ತದೆ ಅಂತ ಹೇಳ್ಬೇಕು ಒಂದು ಮಾತು. ಇಲ್ಲಾಂದ್ರೆ ಭಾಳ ಕಷ್ಟ ಆಯ್ತದೆ. ನೋಡು ಜಯಮ್ಮ ಹೆಂಗವೆ ಇಲ್ಲೆಲ್ಲ ಕದ್ಲು ಬಿಟ್ಟವೆ ಅನ್ಕೊಂಡೆ. ರೂಮ್ ಎಲ್ಲ ಯಾಕೆ ಸೋರ್ತಾ ಐತೆ ನಮ್ಮದು, ಮುಂದೆಗಡೆ ಎಲ್ಲ ಯಾಕೆ ಸೋರ್ತಾ ಐತೆ ಅಂತ ಹೇಳ್ಬಿಟ್ಟು. ಅಯ್ಯೇ ಆಗಲೇ ಓದಿಸಿ 3 ವರ್ಷ ಆಯ್ತಾ, 2 ವರ್ಷ ಆಯ್ತಾ? ಇವೆಲ್ಲ ಕೋತಿಗಳೆಲ್ಲ ಕುಂದು ನೀನು ಅರ್ಧ ಹಾಳು ಮಾಡ್ತವೆ. ಲಜ್ಜಮ್ಮ ಇನ್ನೇನೆಲ್ಲ ಗೊತ್ತಾಯ್ತಲ್ಲ, ಇರೋ ಹಿಡ್ಗಿದಾಗೈತೆ ಅಷ್ಟೇ. ನೀನಿಯ ಏನು ಹಿಡ್ಕ ಸರ್ನ ಹಂಗೆ ಇಳಿದ್ಬಿಡ್ತೀನಿ. ಏನು ಹಿಡ್ಕೊಬಿಡು. ಇನ್ನೇನೆಲ್ಲ ಬಂದ ತಕ್ಷಣ ಏನಿಯ ಎಲ್ಲ ನಿನ್ನ ಮಗಂಗೆ ಹೇಳ್ಬಿಟ್ರೆ ಹೆಂಗೋನು ವೇತಾಗೆಲ್ಲ ಒದಿಸ್ಬಿಡ್ತಾನೆ. ಹೆಂಗೋ ಕರೆಸ್ಬಿಟ್ಟು ಈ ಭಾನುವಾರ ಯಾರನ್ನಾದ್ರೂ ಅಲ್ವಾ ಜಯಮ್ಮ? ಲೇ ಸಸೆ ಒಳಗಡೆಗೆ ಹೋಗ್ಬಿಟ್ಲ ಅಂತ. ಸಸೆ ವೈ ಜಯಿ ಒಳಗಡೆಗೆ ಹೋದ ಬಾ. ಸರ್ನ ಈಚೆ ಕಡೆಗೆ ಬಾರೇ. ಎಲ್ಲೋದ್ಲಪ್ಪ ಇವಳು? ಜಯಿ ಎಲ್ಲೋದ್ಲ ಇವಳು? ಯವ್ವ ಶಿವನೇ. ಲೇ ಜಯಮ್ಮ ಇದೆಯೇ? ಇಳಿಬೇಕು ಬಾಯಿಲು, ಸಿಹಣ್ಣು ಹಿಡ್ಕ ಬಾಯಿಲಿ.
ಅಯ್ಯಯ್ಯಯ್ಯಯ್ಯ ಎಲ್ಲ ಹಾಳು ಬಿದ್ದೋದ್ಲಪ್ಪ ಇವಳು. ಮನ್ಕಾಯಾಗ ಹೋಗ ಹೇಳ್ಬಿಟ್ಟೆ ಹೇಳಿದೀನಿ ನಾನು, ಹೋಗ್ಬೇಡ ಹೋಗ್ಬೇಡ ಅಂತ. ಇಲ್ಲೆಲ್ಲ ಆಗಕ್ಕಿಲ್ಲ, ಶಾನೆ ಒದ್ಬೋಗಿ ನಿಂತ್ಕೊಳಕ್ ಸೊಂಟ ಬೇರೆ ನೋಯ್ತೈತೆ. ಲೇ ಜಯಿ, ಲೇ ಜಯಿ, ಹೇ ಜಯಿ. ಅಯ್ಯೋ ಇವಳು ಮನೆ ಕಾಯಾಗ ಹೋಗ, ಮನಿ ಆಳಿ ಬರ್ಬಾರ್ದು ಬರ ಆಪತ್ ಬಂದು ಚಾಪೆ ಸಿತ್ಕೊಂಡು ಹೋಗ. ಲೇ ಇವನೇ ಬಂದಿರೋದು ನಿಂಗೆ ದೊಡ್ಡರೋಗ. ಅಯ್ಯೋ ಎಲ್ಲ ಹಾಳಾಗೋದ್ಲಪ್ಪ, ಏನು ಹಿಡ್ಕೊಂಡಿಲ್ಲ ಅಂದ್ರೆ ಇಳಿಯಕ್ಕಾಗಕ್ಕಿಲ್ಲ. ಇರು ನಾನೇ ಹೊಸಿ ನಿಧಾನಕ್ಕೆ ಹೆಂಗನ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಇಳಿದು ಬಿಡ್ಬೇಕು. ಇಲ್ಲಾಂದ್ರೆ ಎಂಚೆಲ್ಲ ಸುಡ್ತಾವೆ. ಇನ್ನು ಯೋಸತ್ತು ಅಂತ ನಿಂತ್ಕೊಳಕ್ಕಾಯ್ತದೆ. ಲೇ ಜಯಿ, ಜಯಿ. ಥೂ ಮನ್ಕಾಯ. ಇರು ಎಲ್ಲ ಅಳವಿದ್ದೋದ್ಲು. ಇವತ್ತು ಪರ್ಕೆ ಪರ್ಕೆ ತಗೊಂಡೇನಿ ಅವಳು ಬಾರ್ಸೋದು ಇವತ್ತು. ಬುಡಕ್ಕಿಲ್ಲ, ಏನಾರ ಒಂದು ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಾಳೆ ಇವಳು. ಯಾವ ಕೆಲಸ ಬಂದಾಗ ಅಚ್ಚುಕಟ್ಟಿಲ್ಲ ಇವಳು. ನಾನು ಹೆಂಗನ ಮಾಡಿ ಇಳಿಬೇಕು, ಹೆಂಗೆ ಇಳಿಯನಿ. ಲೋ ಚನಕ, ಚನಕ, ಯಾರನ್ನ ಏನು ಹಿಡ್ಕತ್ತೀರ ಹೊಸಿ? ಓಯ್ ಚನಕ, ಯಾರು ಇಲ್ವೇ? ಎಷ್ಟೊತ್ತು ಅಂತ ಇಲ್ಲೇ ಕುಂತ್ಕೊಳಕಾಯ್ತದೆ. ಇರು ನಿಧಾನಕ್ಕೆ ಏನು ಹಿಡ್ಕೊಂಡು ನಿಧಾನಕ್ಕೆ ಇಳಿದು ಬಿಡೋಣ. ಇನ್ನೇನಂತೆ ನೆಟ್ಟು ಕುಂತಿದ್ದದೆ ಏಣಿ, ಏನಾಗಕ್ಕಿಲ್ಲ. ಇವಳಿನ ಮನೆಯಾಳಿ ಎಲ್ಲೋಗೋಳ ಏನು ಕತೆ, ಯಾವಾಗ ಬತ್ತಾಳ ಏನೋ. ನಿಧಾನಕ್ಕೆ ಇಳಿಯನಿರು. ಯವ್ವ ಸದ್ಯ ಅಳ್ಳಾಡ್ಲಿಲ್ಲ, ಏನೂ ಇಲ್ಲ. ಅಳ್ಳಾಡಿದಿದ್ರೆ ಹಂಗೆ ಹಂಗೆ ಹುಷಾರಾಗಿ ಇಳಿದು ಬಿಡೋಣ. ಅಯ್ಯಯ್ಯೋ ಈ ಜೈನ ಬಾಕ್ಲು ಬೇರೆ ಹಾಕೊಂಡು ಹೋಗಿದ್ದಂಗೆ ಅವಳಲ್ಲ, ಎಲ್ಲ ಅಳಬಿದ್ದೋದ್ಲೇಳು. ಲೇ ಜಯಮ್ಮ. ಯವ್ವ ನಿಧಾನಕ್ಕೆ ಇಳಿಬೇಕು, ಇದು ಅಳ್ಳಾಡ್ ಬೇರೆ ಅಳ್ಳಾಡ್ತದೆ. ಯವ್ವ ನಾನ್ ಸತ್ತೆ, ಯವ್ವ ಯವ್ವ ನಾನ್ ಸತ್ತೆ ಯವ್ವ. ಅಯ್ಯೋ ಮುರಿತೋ ಯಪ್ಪ ಸೊಂಟ. ಲೇ ಮನಿಯಾಳು ಬಿತ್ರಿ ಎಲ್ಲಿ ಬಿದ್ದೋಯ್ತಿದೆಯೇ ಲೇ ಜಯಿ. ಯವ್ವ ಅಷ್ಟಾರೆ ಹೇಳಿವ್ನಿ ನಾನು, ಅಷ್ಟೆಲ್ಲ ಹೇಳಿದ್ರು ಈ ಮನಿಯಾಳಿ ಎಲ್ಲೋದೆ ಬಾರೆ, ನನ್ನ ಸೊಂಟ ಮುರಿದೋಯ್ತು. ಅಯ್ಯೋ ಮಗನೇ ಎಂತ ಬಿಲಾಲಿ ಕಟ್ಕೊಬಿಟ್ಟಲ್ಲ. ಇಲ್ಲಿದ್ರು ನಂಗೆ ಸಣ್ಣಕ್ಕಿಲ್ಲಿರಕ್ಕಿಲ್ಲ. ಯವ್ವ ಎತ್ತು ಬರ್ರೆ ಯಾರನ. ಯವ್ವ ಲೇ ಜಯಿ, ಅಯ್ಯೋ ಲೇ ಜಯಿ. ಎಲ್ಲ ಎಂತೋದ್ಲಪ್ಪ ಹಾಳಾಗಿ. ತರಾತರಿಯಾಗಿ ಹೇಳಿವ್ನಿ ಎಲ್ಲೂ ಹೋಗ್ಬೇಡ ಎಲ್ಲೂ ಹೋಗ್ಬೇಡ ಅಂತ. ಸರಿ 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 ಅಂತಾನೆ ಹೊಂಟೋಗ್ಬಿಟ್ಲಲ್ಲೋ ಯವ್ವ. ಅಯ್ಯೋ ಅಕ್ಕ ಏನಾಯ್ತಕ್ಕ? ಇದ್ಯಾಕ ಏಣಿ ಮ್ಯಾಲ ಕಣಿಂಗ್ ಮನಿ ಕಡಿದ್ಯಾ? ಅಯ್ಯೋ ಜೀವನೇ, ಯಾರನ್ನ ಏಣಿ ಹಾಕಬಿಟ್ಟು ಮನಿ ಕತ್ತಾರೇನೆ. ಅಯ್ಯೋ ಏನು ಪ್ರಶ್ನೆಗಳು ಅಂತ ಕೇಳ್ತೀರೆ. ಆ ಮನಿಯಾಳ್ ನನ್ನ ಸೊಸೆ ನನ್ನ ಬೀಳಿಸ್ಬಿಟ್ಲು. ನನ್ನನ್ನು ಸಾಯಿ ಬಡಿಬೇಕು ಅಂತಾನೆ ಹಿಂಗೆಲ್ಲ ಮಾಡ್ತಾವಳೆ. ಏಣಿ ಹಾಕ್ಬೇಕಾರೆ ಹೇಳಿದ್ದೆ, ಏಣಿ ಅಳ್ಳಾಡ್ತದೆ ಹೊಸಿ ಹಿಡ್ಕೊಂಡ್ಲೇಬೇಕು ಇಳಿಬೇಕಾರೆ. ಎಲ್ಲೂ ಹೋಗ್ಬೇಡ್ವೆ ಅಂತ ಹೇಳಿದ್ರೆ ಮನಿಯಾಳಿ ನನ್ನನ್ನು ಬಿಟ್ಬಿಟ್ಟು ಎಲ್ಲ ಅಳಬಿದ್ದೋದ್ಲು. ಒಳಗಡೆನೂ ಇಲ್ಲ, ಕಿರ್ಚಿ 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 ಸಾಕಾಗೋಗ್ಬಿಟ್ಟೈತೆ. ಯವ್ವ ಎತ್ತು ಬಾರೆ, ನೀನಾರ ಎತ್ತು ಬಾರೆ. ಆಳಾದ ಬಡ್ಡಿ ಎಲ್ಲೋದ್ಲೋಳ್ ಬರ್ಲಿ, ಇವತ್ತು ಕ್ಯಾರ ತಕೊಂಡು ಹೊಡಿತೀನಿ. ಅಯ್ಯೋ ಅಯ್ಯೋ ನಿಮ್ಮ ಸೊಸೆ ಇಂಥ ಕೆಲಸ ಮಾಡೋಣ. ಇರಿ ಮೊದಲು ಯೋಣಿ ಎತ್ತೀನಿ. ಯವ್ವ ನನ್ನ ಸಾಯಿ ಬಡಿತಾಳೆ ಕಣವ್ವ. ಹೋಗವಷ್ಟೊತ್ತಿಗೆ ನನ್ನ ಸಾಯಿ ಬಡ್ದು ಬಿಟ್ಟೆ ಅವಳು ಹೋಗೋದಂತೂ. ಅವಳು ಸುಮ್ಮನೆ ಅಂತೂ ಹೋಗಕ್ಕಿಲ್ಲ. ನಾನು ಸಾಯಿ ಬಡಿಯೋ ಗಂಟ ನಂಗೆ ನೆಮ್ಮದಿ ಇಲ್ಲ. ಅಯ್ಯೋ ಕಣ್ಣೆಲ್ಲ ಗಿರ ಅಂತಾವೆ. ಕಣ್ಣು ಹೋಯ್ತು ಅವನಿಗೆ, ತಲೆಗೆ ಬೇರೆ ಏಟ್ ಬಿದ್ದೈತೆ. ಯವ್ವ ನನ್ನ ಮಗಂಗೆ ಫೋನಾಕೆ ಏಣಿ ಎತ್ತೆ ಸರ್ನ. ಯವ್ವ ಅಕ್ಕ ಏಣಿನೇ ಎಣ್ಬಾರ ಐತೆ ಪಾಪ, ನಿನ್ ಮೇಲೆ ಬಿದ್ದೈತಿ. ನಿನ್ ಕತೆ ಏನಾಗಿರ್ಬೇಡ ಹೇಳು. ಅಯ್ಯೋ ದೇವ್ರೆ, ಆ ಮನೆಯಾಳಿ ಬೇಕಂತ ನನ್ನ ಸಾಯಿ ಬಿಡಬೇಕು ಅಂತ ನೀ ಈಗ ಮಾಡಿರೋದು. ತಲೆ ಎಲ್ಲ ಡಿಮ್ ಅಂತ ಐತೆ, ತಲೆಗೆ ಯಾಕೋ ಸರಿಯಾಗಿ ಏಟ್ ಬಿದ್ಬಿಟ್ಟೈತೆ. ಕಿವಿನಾಗಸೆಲ್ಲ ರಕ್ತ ಬತ್ತಾ ಇದ್ದಂಗೈತೆ. ಬಾರೆ ಬಾರೆ ನನ್ನ ಮಗನ್ ಫೋನ್ ಹಾಕಿ ಬಾರೆ ಸರ್ನ. ಯವ್ವ ಬಾರೆ ಅಕ್ಕ ಎತ್ತೀನಿರು ನಿಧಾನಕ್ಕೆ. ನಿನ್ ಮಗನ್ ಫೋನ್ ಹಾಕೋಷ್ಟೊತ್ತಿಗೆ ನಿನ್ ಮಗ ಅಲ್ಲಿಂದಿರು ಬಂದು ನೀನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಷ್ಟೊತ್ತಿಗೆ ನೀನು ಎಣ ಬಿದ್ದಿರ್ತದ ಅಷ್ಟೇನಿಯಾ. ನಾನು 7 ಡೇ ಸೊಸೆ ಅಂತ ತಲೆ ಮೇಲೆ ಕೂರಿಸ್ಕೋಬೇಡ ಅಂದ್ರೆ ನನ್ನ ಸೊಸೆ ಅಂತ ತಲೆ ಮೇಲೆ ಕೂರಿಸ್ಕೊಂಡು ಇವತ್ತು ಎಂತ ಗತಿ ಬಂದು ನೋಡು. ಇದೆಲ್ಲ ಬೇಕಿತ್ತಾ? ಅಯ್ಯೋ ಬಾಯ್ಲಿ ಎತ್ತೀನಿರು ನಿಧಾನಕ್ಕೋಸಿ ಎತ್ತೀನಿ ಬಾ. ಎತ್ತೆ ಅಯ್ಯೋ ತಲೆಯೆಲ್ಲ ಡಿಮ್ ಡಿಮ ಅಂತ ಐತೆ. ನಂಗೆ ಯಾಕೋ ಕಣ್ಣೆಲ್ಲ ಮುಂಜಾಯ್ತವೆ. ಅಯ್ಯೋ ಮನೆಯಾಳಿಯಿಂದ ನಾನು ಸತ್ತೋಯ್ತೀನಿ ಅನ್ನಿಸದೆ. ಎತ್ತ ಆಸ್ಪತ್ರೆಗೆ ಹಾಕಿ ನನ್ನ ಆಯ್ತಿಲ್ಲ. ನನ್ನ ಆ ಮನೆಯಾಳಿ ಬಂದು ಮೆಟ್ಟು ತಗೊಂಡು ನೋಡೋದು, ಆಸ್ಪತ್ರೆಗೆ ತಗೊಳ್ಸಿ ನನ್ನ. ಎತ್ತೆ ಈಗ ನಿಧಾನ ಕೈ ಕೊಡು. ಯಪ್ಪ ಇರಕ್ಕ ಇನ್ನೊಬ್ರು ನನ್ನ ಕರ್ದನ ಕರಿತೀನಿ. ನಿಧಾನ ಕೈ ಕೊಡು, ಹಂಗೆ ಎತ್ತು ಕೂರಿಸ್ತೀನಿ. ಏನೇ ಪದಿ ಏನಾಯ್ತೆ? ಏನೇ ತಲೆ ಹೋಗಂತ ಮ್ಯಾಟ್ರು ಏನಾಯ್ತೆ? ತಲೆ ಹೋಗಂತ ಮ್ಯಾಟ್ರು ಏನೂ ಆಗಿಲ್ಲ. ನನ್ನ ಒಡವೆಯ ನಮ್ಮ ಮನೆ ಒಳಗಡೆ ಯಾರು ಕಳ್ತನ ಮಾಡ್ಬಿಟ್ಟರು ಕಣ್ಜಯಮ್ಮ. ಮನೆ ಒಳಗಡೆ ಇರೋರೇ ಕಳ್ರು. ಮನೆಯಿಂದ ಯಾರು ಒಳಗಡೆ ಹೊಸೊಬ್ರು ಬಂದೇ ಇಲ್ಲ. ಯಾರೋ ಬೇಕು ಅಂತ ಕಳ್ತನ ಮಾಡೋರೆ ಅಂತ ಅನ್ನಿಸ್ತೈತೆ. ನನ್ನ ವಾರ್ಗಿತ್ತೇರೋ ಯಾರೋ ಕಳ್ತನ ಮಾಡ್ಬಿಟ್ಟವ್ರೆ. ಈಗ ನನ್ನ ಮೇಲೆ ಎತ್ತಾಕ್ತವ್ರೆ. ನಾನೇ ಕಳ್ತನ ಮಾಡ್ಬಿಟ್ಟು ನಮ್ಮ ಅಮ್ಮಂಗೆ ಕೊಟ್ಟಿದ್ದೀನಂತೆ ಒಡವೆಯ. ಈ ಒಡವೆಯ ಕಂಡಿಡಿಯೋದು ಹೆಂಗೆ? ಒಂದು ರೇಂಜಿಗೆ ಒಂದು ಪೊಲೀಸ್ ಸ್ಟೇಷನ್ಗೆ ಫೋನ್ ಹಾಕ್ತೀನಿ. ಅವ್ರು ಬಂದು ಒಂದು ಕಿತ್ತ ವಿಚಾರಣೆ ಮಾಡಲಿ ಅಲ್ವೇನೆ. ಅಲ್ಲ ನಾನೇ ಒಡವೆ ಕದ್ದಿದ್ದೀನಿ ಅಂತ ಮನೆ ತುಂಬ ಹೇಳ್ಕೊಂಡು ಬತ್ತವ್ರೆ ನನ್ನ ವಾರ್ಗಿತ್ತರು. ನಾನು ಹೆಂಗಿರ್ಲಿ ಹೇಳು? ಅಯ್ಯೋ ಮನೆಯಾಳಿಗಳ ಲೇ ಅವರೇ ಎತ್ಕೊಂಡಿರ್ತಾರೆ ಬಿಡು. ಪಕ್ಕ ಅವರೇ ಎತ್ಕೊಂಡಿರ್ತಾರೆ ಪದ್ದಿ. ಬಿಡ್ಬೇಡ, ತಲೆ ಮೇಲೆ ತಲೆ ಹೋಗ್ಲಿ, ಬಿಡ್ಬೇಡ. ನಾನು ನಿಂಗೆ ಸಹಾಯ ಮಾಡ್ತೀನಿ. ಒಡವೆ ಹೆಂಗಿದ್ವು ಅಂತ ಹೇಳು. ತೋರ್ಸು ನನಗೆ. ಅವ್ರು ಯಾರನ್ನ ಹಾಕ್ಕೊಂಡಿರೋದು ನೋಡಿದ್ರೆ ನಾನೇ ನಿನಗೆ ಪಟ ಅಂತ ಹೇಳ್ಬಿಡ್ತೀನಿ. ಸರಿನೇ? ಹಂಗೇನಿಯಾ ನನಗೆ ಗೊತ್ತು ಹೆಂಗೆ ಕಂಡುಹಿಡಿಬೇಕು ಅಂತ ಹೇಳ್ಬಿಟ್ಟು ಇಂಥ ಕಳ್ಳ ಮಕ್ಕೊಂಡಿಲ್ಲ ನೋಡು. ಒಂದು ರೌಂಡ್ ಊರೆಲ್ಲ ವಿಚಾರಣೆ ಮಾಡಿ ನೋಡಿದ್ರೆ ಯಾರು ಕಳ್ಳರು, ನಿಮ್ಮ ಮನೆಗೆ ಇಬ್ಬಿಬ್ರು ವಾರಗಿತ್ತಿರೋರೆಲ್ಲ ಯಾರು ಒಳ್ಳೆಯರು ಯಾರು ಕೆಟ್ಟರು ಎಲ್ಲನೂ ಅದ್ರ ಗೊತ್ತಾಯ್ತದೆ, ಅರ್ಥನೂ ಆಯ್ತದೆ. ಅದಕ್ಕೆ
ನಿನ್ನ ಹತ್ರ ಬಂದು ಹೇಳಿದ್ದು ಏನಾರ ಪಿಲಾನ್ ಹೇಳ್ತೀಯಾ ಅಂತ ಹೇಳ್ಬಿಟ್ಟು. ನೀನು ಫ್ರೀ ಆಗಿದೆಯಾ ತಾನೇ? ಬಾ, ಓಡಾಡ್ಕೊಂಬಿಟ್ಟು ಬಂದು ಏನಾರ ಒಂದು ಪಿಲಾನ್ ಮಾಡೋಣ. ನನ್ನ ಗಂಡ ನನಗೆಷ್ಟು ಸಮಾಧಾನ ಮಾಡ್ತಾನೋ, ಒಬ್ಬರು ನನ್ನ ಅಕ್ಕಪಕ್ಕ ಒಬ್ರು ಬಂದು ಅಷ್ಟೇ ಸಮಾಧಾನ ಮಾಡ್ತಿಲ್ಲ ಯಾರನ್ನೂ. ಎಲ್ಲರೂ ನನ್ನ ಕಡೆಗೆ ಬೆರಳು ತೋರಿಸಿ ಪದ್ದಿನಿ ಕಳ್ಳಿ ಕದ್ಬಿಟ್ಟು ನಮ್ಮ ಅಮ್ಮನ ಕೊಟ್ಟು ಕಳ್ಸಿದ್ದೀನಂತೆ ಒಡವೆ. ನಮ್ಮ ಅಮ್ಮನ ಕಿವಿಗೆ ಬಿದ್ದರೆ ನಮ್ಮ ಅಮ್ಮ ಎಷ್ಟು ಬೇಜಾರು ಮಾಡ್ಕೊಳಕ್ಕಿಲ್ಲ ಹೇಳು. ನೋಡಪ್ಪ ಇವ್ರು ಮನ್ಗೋಗ್ಬಿಟ್ಟೆ ಅಂತ ತಪ್ಪು ಮಾಡಿದೆ ಅಂತ ಅನ್ಕೊಳಕ್ಕಿಲ್ವಾ? ಅದಕ್ಕೆ ನಾನು ಅಮ್ಮಿಕೊಂಡು ಸುಮ್ಮನೆ ಇವ್ನಿ ನಾನಂತೂ. ನೋಡಿ ಜಯಮ್ಮ, ಅದು ಏನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. ಇಬ್ರು ಸೇರ್ಕೊಂಡು ಒಡವೆ ಕದ್ದಿರೋರು ಯಾರು ಅಂತ ಕಂಡು ಹಿಡಿಲೇಬೇಕು. ನಾನು ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡ್ತೀನಿ. ನನ್ನ ಗಂಡ ಪೊಲೀಸ್ ಸ್ಟೇಷನ್ ಮೆಟ್ಲೆಲ್ಲ ಹತ್ತಕ್ಕೆ ಹೋಗ್ಬೇಡ ಪದ್ದಿ ಅಂತ ಹೇಳ್ತಿದ್ದ. ನೋಡೆ ನಡಿಯೇ, ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟೆ ಬರೋಣ. ನಾನು ಕಳ್ಳಿ ಅಂತ ಯಾಕೆ ಅನ್ನಿಸ್ಕೊಂಡ್ಲಿ? ಎಲ್ಲರೂ ಕಳ್ಳಿ 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 ಅಂತ ಇದ್ರೆ ನಾನು ಸುಮ್ಮನೆ ಇರಬೇಕಾ ಹೇಳು? ಅದೆಲ್ಲ ನನಗೆ ಗೊತ್ತಿಲ್ಲ. ನೋಡಿ, ಹೋಗ್ಬಿಟ್ಟು ಇಬ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋಣ. ಅಷ್ಟೇ ತಾನೇ? ಬಾರೆ ಹೋಗೋಣ. ಅಯ್ಯೋ ಇನ್ನೇನೈತಿನ. ಅಯ್ಯೋ ನಮ್ಮ ಅತ್ತೆನ ಏಣಿ ಮೇಲೆ ನೀನು ಹತ್ತಿಸ್ಬಿಟ್ಟು ಬಂದೀವ್ನಿ. ಏಣಿ ಹಿಡ್ಕೊಂಡಿರು ಇಳಿತೀನಿ ಅಂತ ಹೇಳ್ತಿತ್ತು. ಅಯ್ಯೋ ಈಗ ನಾವು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಪ್ಯಾಟೆಗೆ ಹೋದ್ರೆ ಇನ್ನು ನಮ್ಮ ಅತ್ತೆನ ಯಾರು ಹೇಳಿಸ್ತಾರೆ ಮ್ಯಾಲಿಂದ ಕೆಳಗಡಿಕೆ? ಓ, ನಿಮ್ಮ ಅತ್ತೆಗೆ ಹೇಳ್ಬಿಟ್ಟು ಬರ್ಬೇಕಾ? ನಿಮ್ಮ ಅತ್ತೆಗೆ ಹೇಳಕ್ ಹೋದ್ರೆ ನಿಮ್ಮ ಅತ್ತೆ ಬ್ಯಾಡ ಹೋಗ್ಬೇಡ ಅಂತ ಅತ್ತೆ ದರ್ಬಾರ್ ಶುರು ಮಾಡ್ತಾಳೆ. ಅವಾಗ ಏನು ಮಾಡ್ತೀಯಾ? ಇದ್ರೆ ಬೆಳಗ್ಗೆಯಿಂದ ಅಲ್ಲಿ ಯಾರನ್ನ ಇಳಿಸ್ಕೊತಾರ ಬಾ, ನಿಮ್ಮ ಅತ್ತೆನ ಯಾರನ್ನ ಅಲ್ಲಿ ಇಳಿಸ್ಕೊತಾರೆ. ನೀನು ಒಬ್ಳೆ ಹೋಗ್ಬಿಟ್ಟೆ ನೀವು ಹಿಡಿಬೇಕಾ? ಅಕ್ಕಪಕ್ಕದಲ್ಲಿ ಯಾರು ಇಳಿಸ್ಕೊಳಕ್ಕಿಲ್ವಾ? ಇಳಿಸ್ಕೊತಾರೆ. ನೋಡಿ, ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ಬಿಡ ನೀ ಹಂಗೆ ನೀ. ಇಲ್ಲ ಅಂದರೆ ಹೋಗ್ಬಿಟ್ಟು ಇಳಿಸ್ಬಿಟ್ಟು ಬಾ ಹೋಗು ಸರ್ನ. ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ನಿಮ್ಮ ಅತ್ತೆನ ಏಣಿ ಇಳ್ಕೊಂಡು ಇಳಿಸ್ಬಿಟ್ಟು ಸರ್ನ ಬಂದ್ಬಿಡು. ಅಯ್ಯೋ ಬಾರೆ ಪದಿ, ಅಲ್ಲೇ ಕುಂತ್ಕೊಂಡಿ ಸ್ವಲ್ಪ ಹೊತ್ತು. ಏನು ಸೌದೋಗಿಲ್ಲ, ಅಲ್ಲೇ ಕುಂತ್ಕೊಂಡ್ರೆ ಅಲ್ಲೇ ಕುಂತ್ಕೊಂಡಿರ್ಲಿ ಬಾ. ಒಂದು ಅರ್ಧ ಗಂಟೆ ಕುಂತ್ಕೊಂಡ್ರೆ ಏನಾಯ್ತದೆ? ಅರ್ಧ ಗಂಟೆ 1 ಗಂಟೆಗೆ ಬರೋಕ್ಕಿಲ್ವ? ಹಿಂಗೆ ಹೋಗ್ಬಿಟ್ಟು ಹಂಗೆ ಬರೋಣ. ಅಷ್ಟೊಳಗಡೆ ನಮ್ಮ ಅಕ್ಕಪಕ್ಕದಾಗ ಅವರಲ್ಲ ಯಾರನ್ನ ಒಬ್ರು ನೋಡಿ ಏನು ಹಿಡ್ಕೋತಾರೆ. ನಾನೇ ಏನು ಹಿಡ್ಕೋಬೇಕಾ? ನಿನ್ಗಾರೆ ಇಡೀ ಊರಾಗ ನಾನು ಒಬ್ಳೆ ನೀನಿಯ ಫ್ರೆಂಡು, ಇನ್ನು ಯಾರನ್ನೂ ಫ್ರೆಂಡ್ ಇಲ್ಲ. ನಮ್ಮ ಅತ್ತೆಗೆ ಊರು ತುಂಬ ಫ್ರೆಂಡುಗಳು ಏನಿಯ ಯಾರೊಬ್ರು ಇಳಿಸ್ಕೊತಾರೆ. ಬಾ, ನೀನೇನು ತಲೆ ಕೆಡಿಸ್ಕೊಬೇಡ. ಹೋಗ್ಬಿಟ್ಟು 1 ಗಂಟೆ ಒಳಗಡೆ ನೀ ಕಂಪ್ಲೇಂಟ್ ಕೊಟ್ಬಿಟ್ಟು ಸರ್ನ ಬಂದ್ಬಿಡೋಣ ಬಾ. ಫ್ರೆಂಡು ಅಂದರೆ ನೀನೇ ಬಿಡೆ, ಅದಕ್ಕೆ ನಿಂತಕ್ಕೆ ಏನೇ ಬಂದಿದ್ದು. ಸರಿ ಸರಿ, ನೋಡಿ ಸರ್ನ ಹೋಗ್ಬಿಟ್ಟು ಬರೋಣ.